ಶ್ರೀ ಗುರು ಬಸವಲಿಂಗಾಯ ನಮಃ. ಏಪ್ರಿಲ್ 14ನೇ ತಾರೀಕು ದಿವಸ ನಮ್ಮೆಲ್ಲರ ಜೀವನಕ್ಕೆ ಬೆಳಕನ್ನು ನೀಡಿದಂತಹ ಮಹಾತ್ಮ ಅಂಬೇಡ್ಕರ ಜಯಂತಿಯನ್ನು ಇಲ್ಕಲ್ ನಗರದ ಸಾರ್ವಜನಿಕರು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆಯ ವತಿಯಿಂದ ಬೃಹತ್ ಪ್ರಮಾಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅಂದಿನ ದಿವಸ ನಮ್ಮ ಶಾಸಕರು ಹಾಗೂ DC ಅವರು SP ಅವರು ಭಾಗವಹಿಸಲಿದ್ದು, ಆದ್ದರಿಂದ ನಮ್ಮ ಇಲ್ಕಲ್ಲಿನ ಎಲ್ಲ ಸಾರ್ವಜನಿಕರು ಬೀದಿ ಬದಿ ವ್ಯಾಪಾರಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಜಯಂತಿಯನ್ನು ಯಶಸ್ವಿಗೊಳಿಸಬೇಕು. ಅಂಬೇಡ್ಕರ್ ಅವರು ಮಾನವತಾವಾದಿಗಳು, ಯಾವುದೇ ಜಾತಿ ಮತ ಪಂಥಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅವರಲ್ಲ. ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗಳಿಗೂ ಸಹಿತ ನ್ಯಾಯವನ್ನು ಒದಗಿಸಿದಂಥ ಪುಣ್ಯಾತ್ಮ ಅಂಬೇಡ್ಕರ್ ಅವರು. ಅಂಥವರ ಜಯಂತಿಯನ್ನು ನಾವೆಲ್ಲರೂ ಆಚರಿಸುತ್ತಿರುವುದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆದ್ದರಿಂದ ಇಲ್ಕಲ್ ನಗರದ ಬೀದಿ ಬದಿ ವ್ಯಾಪಾರಸ್ಥರು, ಸಾರ್ವಜನಿಕರು, ಸುತ್ತಮುತ್ತಲಿನ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸಿಕೊಳ್ತಾ ಇದ್ದೀನಿ. ಎಲ್ಲ ಸಾರ್ವಜನಿಕರಿಗೆ ನಮ್ಮ ಬೀದಿ ಬದಿ ವ್ಯಾಪಾರ ಸಂಘಕ್ಕೆ ನಮಸ್ಕಾರ. ವಿಷಯ ಏನೆಂದರೆ, ಇದೇ ಬರುವ 14ನೇ ತಾರೀಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಪೊಲೀಸ್ ಸ್ಟೇಷನ್ನಿಂದ ಕಂಠಿ ಸರ್ಕಲ್ನಿಂದ ಗಾಂಧಿ ಚೌಕ್ಲಿಂದ ಬಜಾರು, ಬಸವಣ್ಣನ ಗುಡಿ, ಬನ್ನಿಕಟ್ಟಿ, ಮತ್ತೆ ಸ್ಟಾಗೇಜ್ ರೋಡ್ ಎಲ್ಲರೂ ಸಾರ್ವಜನಿಕರು ಬೀದಿ ವ್ಯಾಪಾರದವರು ಸೇರಿಕೆಯಿಂದ ರ್ಯಾಲಿ ಇಟ್ಕೊಂಡಿದ್ದಾರೆ. ಆ ರ್ಯಾಲಿಗೆ ಎಲ್ಲ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಎಲ್ಲ ಸಮಾಜದವರು, ಎಲ್ಲ ಸಮಾಜ ಹಿರಿಯರು ಎಲ್ಲರೂ ಬಂದು ಪಾಲ್ಗೊಳ್ಳಬೇಕಂತ ಕಸಿಂದ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಮತ್ತು ಅದೇ ರೀತಿಯಾಗಿ ನಮ್ಮ ಹುನಗುಂದ ತಾಲೂಕು ಶಾಸಕರಾದ ವಿಜಯಾನಂದ ಕಶ್ಯಪ್ನವ್ರ ಸಾಹೇಬರು MLA ಬಂದು ಕಸಿಂದ ಪಾಲ್ಗೊಳ್ತಾರೆ, ಚಾಲನೆ ಅವರೇ ಕೊಡ್ತಾರೆ. ಮತ್ತು ದೀಪ ಬೆಳಗಿಸೋಕ್ಕೆ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಜಿಲ್ಲಾ ಅಧಿಕಾರಿಗಳು ಮೇಡಮರು, DC ಸಾಹೇಬರು ಅವರು ಬರಾಕತ್ತಾರ. ಆಲ್ರೆಡಿ SP ಸಾಹೇಬರು ಅವರು ಬರ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ, ಅವರು ಬರಾಕತ್ತಾರ. ಮತ್ತು ಲೋಕಲ್ ಪೊಲೀಸರು, ಹುನಗುಂದ CPI, DSP ಸಾಹೇಬರು ಇವರೆಲ್ಲ ಬಂದಕ್ಕಿಂತ ಪಾಲ್ಗೊಳ್ತಾರೆ. ಎಲ್ಲ ಸಾರ್ವಜನಿಕರ ವಿನಂತಿ ಅಂದರೆ ಎಲ್ಲರೂ ಬಂದು ಪಾಲ್ಗೊಟ್ಟ ಕಸಿಂದ ಎಲ್ಲರಿಗೆ ಸರಿ ಸಾಮಾನಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಮಹಿಳೆಯರಿಗೆ ಎಲ್ಲರಿಗೆ ಸರಿ ಸಾಮಾನು ನೋಡ್ಕೊಂಡವರು, ಎಲ್ಲ ಸರಿ ಸಾಮಾನಿಗೆ ಅಂತ ಕಸಿಂದ ನೋಡ್ಕೊಂಡಂಥ ವ್ಯಕ್ತಿಗೆ ಎಲ್ಲರೂ ಬಂದ ಕಸಿಂದ ಅದರ ಪಾಲ್ಗೊಟ್ಟ ಕಸಿಂದ ಎಲ್ಲರೂ ಇದನ್ನು ಸಕ್ಸಸ್ ಮಾಡಬೇಕು. ಬೆಳಗ್ಗೆ 14ನೇ ತಾರೀಕಿಗೆ 10 ಗಂಟೆಗೆ ಕಂಠಿ ಸರ್ಕಲ್ನಿಂದ ಬಸವ ಸರ್ಕಲ್ಗೆ ಬೈಕ್ ರೈಲಿ ಇರ್ತೈತೆ. ವಾಪಸ್ಸು ಕಂಠಿ ಸರ್ಕಲ್ಗೆ ಬಂದು ಗಾಂಧಿ ಚೌಕು, ಬಸವಣ್ಣಪ್ಪನ ಗುಡಿ, ಕೊಪ್ಪರದಪೇಟೆ, ಬನ್ನಿಕಟ್ಟಿ, ಮತ್ತೆ ಸ್ಟಾಗೇಜ್ ರೋಡು ವಾಪಸ್ ತಲುಪೋದು ಕಂಠಿ ಸರ್ಕಲ್ಗೆ. 5 ಕಡೆ ಊಟದ ವ್ಯವಸ್ಥೆ ಇರ್ತೈತಿ. ಡಿಪೋ ದೀಕ್ಷಾ ಸಂಸ್ಥೆಯಿಂದ 5 ಕಡೆ ಅನ್ನಪ್ರಸಾದ ಇರ್ತೈತಿ. ಎಲ್ಲ ಸಾರ್ವಜನಿಕರು ಬಂದ ಕಸಿಂದ ಅನ್ನಪ್ರಸಾದ ತಗೊಂಡು ಸಾಯಂಕಾಲ ತಿರ್ಗಾ ಪೊಲೀಸ್ ಸ್ಟೇಷನ್ ಹತ್ರ ಮೆರವಣಿಗೆ ಇರ್ತೈತಿ ಬಾಬಾ ಸಾಹೇಬ್ ಅಂಬೇಡ್ಕರ್ದು. ಆ ರೈಲಿಗೆ ಎಲ್ಲರೂ ಪಾಲ್ಗೊಟ್ಟ ಕಸಿಂದ ನಮ್ಮ ಇಲ್ಕಲ್ಲಿನ ಹುನಗುಂದ ತಾಲೂಕದ MLA ಸಾಹೇಬರು ಅವರು ಬರ್ತಾ ಇದ್ದಾರೆ, DC ಮೇಡಮ್ ಅವರು ಬರ್ತಿದ್ದಾರೆ, SP ಸಾಹೇಬರು ಬರ್ತಾ ಇದ್ದಾರೆ. ತಾವೆಲ್ಲ ಬಂದ ಕಸಿಂದ ಇದನ್ನು ನೆರವೇರಿಸ್ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ನಮಸ್ಕಾರ. ನಮ್ಮ ಎಲ್ಲ ಇಲ್ಕಲ್ ನಗರದ ಶ್ರೀ ಜಯ ಮಹಂತೇಶ ಅಪ್ಪನವರು ಹಾಗೂ ಮುತ್ತೂರ್ ಖಾದ್ರಿ ಅಜ್ಜನವರ ಪಾದರಲ್ಲಿ ಚಿತ್ತ ಮಾಡ್ತಾ ಇದೇ ನಾಳೆ 14ನೇ ತಾರೀಕಂದು ನಡೆಯಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಭಿನಂದನೆಗಳನ್ನು ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಆ ದಿವಸ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ವತಿಯಿಂದ ಮೆರವಣಿಗೆ, ಬೈಕ್ ರ್ಯಾಲಿ ಮೆರವಣಿಗೆ ಇರ್ತದೆ. ಹಾಗೂ ಸಾಯಂಕಾಲ ಕಾರ್ಯಕ್ರಮವನ್ನು ಭಾವಚಿತ್ರ ಮೆರವಣಿಗೆಯನ್ನು ಇರ್ತದೆ. ಇಲ್ಕಲ್ಲಿನ ಎಲ್ಲ ಜನರು ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ನಮಸ್ಕಾರಗಳು ಇಲ್ಕಲ್ ಜನತೆಗೆ.
ಇಲ್ಲಿ ನಡೆಯುವ ದಿನಾಂಕ 14ರಂದು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯರಾದ ಗುರುಮಾತ ಸ್ವಾಮಿಗಳು ಆಗಮಿಸುತ್ತಿದ್ದಾರೆ. ಅದೇ ತನ್ನಾಗಿ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ರವರು ಆಗಮಿಸುತ್ತಿದ್ದಾರೆ. ಮತ್ತು ಅದೇ ತನ್ನಾಗಿ ಬಾಗಲಕೋಟೆ ಜಿಲ್ಲಾ ಅಧಿಕಾರಿಗಳು ಮತ್ತು ಇಳಕಲ್ ನಗರದ PSI ಮೇಡಮ್, CPI ಮೇಡಮ್ ಎಲ್ಲರೂ ಭಾಗವಹಿಸುತ್ತಿದ್ದಾರೆ. ಪ್ರಮುಖ ಬೀದಿಗಳಾಗಿ ಎಲ್ಲ ಮೆರವಣಿಗೆ ನಡೀತಿದೆ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಾವು ಆಚರಿಸುವುದು ಎಲ್ಲ ಜನತೆಗೆ ಹಾಗೂ ಸಾರ್ವಜನಿಕರಿಗೆ ಒಂದಾಗಿ ನಾವು ಬೀದಿ ಬದಿ ಆಚರಿಸಕತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಜಾತಿ, ವೇದ, ಮತ, ಬಂತ ಎಲ್ಲ ಮರೆತು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಏಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿರುತ್ತಾರೆ. ನಮ್ಮ ದೇಶಕ್ಕೆ ಆ ಸಂವಿಧಾನ ಪ್ರಕಾರ ನಾವು ನಡೆಯುತ್ತಿದ್ದೇವೆ. ಎಲ್ಲರಾಗಿ ಒಟ್ಟಾಗಿ ನಾವು ಎಲ್ಲ ಸಂಘಟನೆಗಳು ಬಂದು ನಮ್ಮನ್ನು ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಇಳಕಲ್ ಜನತೆಗೆ ನಮಸ್ಕಾರಗಳು. ದಿನಾಂಕ 14/4/2025 ನಡೆಯುವ ಅಂಬೇಡ್ಕರ್ ಜಯಂತಿಯನ್ನು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಒಕ್ಕೂಟದ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಆದ ಕಾರಣ ಎಲ್ಲರೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಬಾಬಾ ಸಾಹೇಬ್ ಜಯಂತಿ 14ನೇ ಅಂಗವಾಗಿ ನನ್ನ ಮಕ್ಕಳಾದ ರಾಜು, ಆಕಾಶ್ ಇವರು ನಮ್ಮ ಬೀದಿ ವ್ಯಾಪಾರದವರಿಗೆ, ಬಡ ಕುಟುಂಬದವರಿಗೆ ಕೆಲವೊಂದಿಷ್ಟು ಛತ್ರಿಯನ್ನು ವಿತರಣೆ ಮಾಡ್ತಿದ್ದಾರೆ. ಯಾರು ಅವ್ರು ಬಂದು ಹೆಸರು ಬರೆಸಿಂದ ತಮ್ಮ ಛತ್ರಿಯನ್ನು ತೆಗೆದುಕೊಂಡು ಹೋಗ್ಬೇಕಂತ ಬೀದಿ ವ್ಯಾಪಾರದವರಿಗೆ ನನ್ನ